ಹೆಣ್ಣಾಗಿ ಹುಟ್ಟಬಾರ್ದು ಅಂತಾರೆ. ಹುಟ್ಟಿದ್ರೆ ಸಮಾಜಕ್ಕೊಂದು ಒಳ್ಳೆ ಹೆಣ್ಣಾಗಿ, ಹೆತ್ತೋರ್ಗೆ ಪ್ರೀತಿಯ ಮಗಳಾಗಿ, ಕಟ್ಕೊಂಡು ಒಳ್ಳೆ ಹೆಂಡತಿಯಾಗಿ ಬಾಳ್ಬೇಕು ಅನ್ನೋದೇ ಪ್ರತಿ ಹೆಣ್ಣಿನ ಆಸೆ. ಆದ್ರೆ ಆ ಪುಣ್ಯ ನನಗಿಲ್ಲ. ನನ್ ಕೆಲ್ಸಕ್ಕೆ ಅಂತ ಬಂದು ಒಂದೇ ವಾರದಲ್ಲಿ ಈ ಕಾಳಿಂಗನ್ಗೆ ಬಲಿಯಾದೆ. ವಿಷಯ ಆಗೋದೆ. ನನ್ ಹತ್ರ ಬರೋರು ದೇಹ ನೋಡ್ತಾ ಇದ್ರೆ ಹೊರತು ಮನ್ಸನ್ ಯಾರು ನೋಡ್ಲೇ ಇಲ್ಲ. ನಿನ್ ಕಣ್ಣಲ್ಲಿ ಮಾತ್ರ ಪ್ರೀತಿ ಕಾಣಿಸಿತು. ನಿನ್ ಮೇಲೆ ನನ್ನ ನಂಬಿಕೆ ಇದೆ. ಈ ಕಾಳಿಂಗನ ಹತ್ರ ಸಿಕ್ಕಾಕೊಂಡಿರೋ 100 ಜನ ಹೆಣ್ಮಕ್ಳಿಗೆ ಅಲ್ಲಿಂದ ಮುಕ್ತಿ ಸಿಗ್ಬೇಕು. ಈ ಮಾಫಿಯಾಕ್ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಶನ್ ಈ ಮೆಮರಿ ಕಾರ್ಡಲ್ಲಿದೆ. ಅವನ ಸರ್ವನಾಶ ನಿಮಗೆ ಆಗ್ಬೇಕು. ತಗೊಳ್ಳೋ ತಗೋ ತಗೋ. ಜನ್ಮ ಪಿತ್ಕೊಡ್ತಲ್ಲ ಲೆಕ್ಕರ ಬಲ್ಲಿ ಬಾಸ್ ಪಡೆದ ಕಂಡನು ಇಷ್ಟೇನ ಫಿನಿಶ್ ಮನ್ಪುಗ
ನನ್ನ ಮಕ್ಳು ಓಡೋಗ್ಬಿಟ್ರು. ನಾನ್ ಬಂದ್ಮೇಲೆ ಇರ್ತಾರ? ಯಾರೋ ನೀನು ಮನೆ ಕಾಯ್ದ್ಬಿಟ್ಟು ಫೈಟಿಂಗ್ ನೋಡ್ತಾ ಇದೀಯಾ? ಈ ಪಾರ್ಟಿ ನನಗ್ ಗೊತ್ತು, ಅದಕ್ಕೆ ಬಂದೆ. ಡ್ಯಾಡಿ ಏನಾಯ್ತು? ನಿಮ್ ಡ್ಯಾಡಿ ಫೈಟ್ ಮಾಡಿ ಇವನ್ನ ಕಾಪಾಡ್ಬಿಟ್ಟ. ಏನ್ ಡ್ಯಾಡಿ ನೀವ್ ಮಾಡಿದ್ದು? ನಮ್ಮನ್ನ ಕಡಿದು ನಮ್ಮ ಮಾಂಸ ತಿನ್ನೋ ಮನ್ಸನ್ನೇ ಕಾಪಾಡ್ತೀಯ? ಟಗರು, ನಿನ್ ಮಗನ್ಗೆ ಆನ್ಸರ್ ಮಾಡು. ವಿಶ್ವಾಸ ನಿಮ್ಗೆ ಅಲ್ಲ, ನಮಗೂ ಇದೆ. ಯಾಕ್ರಿ ಯಜಮಾನ್ರೆ ಬೆಳಿಗ್ಗೆ ನಮ್ಮ ಹುಡುಗನಿಂದ ಬಿದ್ದಿದ್ದೀರಾ? ಮೊದ್ಲು ಮರಿ ಕೊಡೋ, ಆಮೇಲೆ ಹೇಳ್ತೀನಿ. ಕೊಡಲಿ ಹಿಡ್ಕೊಳ್ಳ. ಏನ ಮಗ ಇದೆಲ್ಲ? ಏನಾಯ್ತ್ರೆ? ನಮ್ಮ ಅರ್ಕೆ ಮರ್ಯಾನ ಎತ್ತಕೊಂಬಂದವನೆ. ಎಷ್ಟ್ ದಿಮಾಕ್ ಇರ್ಬೇಕು ಇವನಿಗೆ. ದೇವ್ರ ವಿಚಾರದಲ್ಲಿ ಆಟ ಆಡ್ತಾವನೆ. ಅಲ್ಲ ರೀ, ಅದನ್ನ ಪ್ರಪಂಚನೂ ನೋಡಿಲ್ಲ, ಒಂದ್ಸಲ ನೋವು ನೋಡಿಲ್ಲ ಅಂತದ್ರಲ್ಲಿ ಹೋಗಿ ಹೋಗಿ ಮಚ್ಚಲ್ ಕತ್ತರಿಸ್ತೀರಂತಿರಲ್ಲ. ಅಲ್ಲ ಇದ್ ನಾನೇ ಅಲ್ಲ, ನಿಮ್ ದೇವ್ರಾದ್ರೂ ಹೋಗ್ತಾನ? ಹೌದೌದು. ನಮ್ ದೇವ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಆಮೇಲೆ ಸರಿ ಇರಲ್ಲ. ಏನ್ ಕಾನೂನು ಹೇಳುತ್ತಾ ಮರಿ ಕಡಿಬಾರ್ದು ಅಂತ? ಮರಿಯೋದು ಅರ್ಥ ಮಾಡ್ಕೊಳ್ರಿ. ನಮ್ ಜಾತಿಯಲ್ಲಿ ಇದು ಪದ್ಧತಿ. ಕಡ್ದೆ ಕಡಿತೀವಿ, ಮಾಡೇ ಮಾಡ್ತೀವಿ. ಕಡಿತೀವಿ. ನಾನ್ ಜಾತಿ ಬಗ್ಗೆ ಮಾತಾಡಕ್ ಇಷ್ಟಪಡಲ್ಲ. ಅದನ್ನು ಸಣ್ಣ ಮರಿ ಕಡಿಬಾರ್ದು ಅಷ್ಟೇ. ಏನಪ್ಪ ಅನ್ಯಾಯ ಇದು? ನೀನು ಅದನ್ನ ದಿಲ್ಸಯ್ಯ, ಈ ಹುಡುಗ ಹೇಳ್ತಿರೋದು ನಿಜ. ಇದಿನ್ನೂ ಮರಿ, ಈಗ್ಲೇ ಬಲಿ ಕೊಡೋದ್ ಬೇಡ. ನಿಮಗ್ ಬಲಿ ಕೊಡ್ಲೇಬೇಕು ಅಂತಿದ್ರೆ ಮುಂದೊರ್ಷ ದೊಡ್ಡದಾಯ್ತದೆ, ಆಗ ಬಲಿ ಕೊಡಿ. ಆದ್ರೆ ಈಗ ಬೇಡ. ಆಯ್ತ್ರಯ್ಯ, ನೀವ್ ಹೇಳ್ತಾ ಇದ್ರಂತ ಒಪ್ಕೋತಾ ಇದೀವಿ. ಸರಿ ಏನಿರಪ್ಪ. ಅವತ್ತು ನನ್ನನ್ ಕಾಪಾಡ್ದ, ಇವತ್ತು ನಾನ್ ಕಾಪಾಡ್ದೆ. ಜೀವಕ್ಕೆ ಜೀವ, ಹಳ್ಳಿಲೇ ಆರಾಮಾಗಿರ್ಬೋದಿತ್ತು. ಇಲ್ಲಿಗೆ ಯಾಕೆ ಬಂದ? ಇವಾಗಿನ ಕಾಲದ ಹುಡುಗರು ತಪ್ಪು ಅಂತ ಗೊತ್ತಿದ್ರು ಅದನ್ನೇ ಮಾಡ್ತಾರೆ. ಆದ್ರೆ ಇವನು ಅದಕ್ಕೂ ಮೀರಿ ದೊಡ್ಡ ತಪ್ಪೇ ಮಾಡ್ದ. ಏನ್ ತಪ್ಪು ಮಾಡ್ದ? ಈ ಮರಿ ಪ್ರಾಣ ಕಾಪಾಡಿ ಅದ್ರ ಪಾಲ್ಗೆ ನೀ ದ್ಯಾವ್ರಾಗ್ಬಿಟ್ಟೆ. ಆ ಭಗವಂತ ನಿನ್ ಒಳ್ಳೇದ್ ಮಾಡ್ಲಪ್ಪ. ನಿನ್ನಂತವನು ಊರ್ಗೊಬ್ಬ ಇರ್ಬೇಕು ಕಣಪ್ಪ. ಎಲ್ಲೋ ಅಂಜಿ ಅವನು ನಿಮ್ಮ ಮರೆಯೋಲ್ಲ ಎಂದು ಅಯ್ಯ ನಿನ್ಲೇ ತಲೆ ತುಂಬಾ ಪಕ್ಷಿಧಾಮ ಮಾಡ್ಕೊಂಡಿದ್ಯಲ್ಲ ಆಫ್ರಿಕಾ. ಅಡ್ಕಸ್ಬಿ ನನ್ನ ಮಗನೇ, ಮೊದ್ಲು ಸ್ನಾನ ಮಾಡು. ಸ್ನಾನ ಆಯ್ತು, ಎಲ್ಲ ಆಯ್ತು. ಬಾಲ್ ದೇವಸ್ಥಾನದಲ್ಲಿ ಚಾರ್ಲಿ ಕರೀತಿದ್ದಾನೆ. ದೇವಸ್ಥಾನ ಪ್ರಸಾದ ಖಾಲಿ ಆಗ್ಬಿಡುತ್ತೆ. ನಡಿ ಬೇಗ ಹೋಗೋಣ, ಆಮೇಲೆ ಬಂದು ಸ್ನಾನ ಮಾಡ್ತೀನಿ. ಬೇಗ ಬಾ. ದೇವ್ರೇ, ನೋಡ್ಕಲ್ಲ ಚೆನ್ನಾಗಿರಪ್ಪ. ಎಲ್ಲ ಬ್ರೇಕ್ಫಾಸ್ಟ್ ಇಲ್ಲಿಗೆ ಬಂದ್ಬಿಟ್ಟವ್ರೆ. ಸಂಬಳೆ ಪ್ರಸಾದ ಕೊಟ್ಕೊಟ್ ಬೇಜಾರಾಗಿದೆ. ಹೌದೌದು, ಏನ್ ಮಾಡೋದಪ್ಪ, ಮೈಂಡ್ ಫ್ರೆಶ್ ಮಾಡ್ಕೊಂಬನ್ನಿ. ಇಷ್ಟ ಇರತ್ತು. ಪ್ರಸಾದ ಬೇಕು ಅಂದ್ರೆ ಎಲ್ಲ ಲೈನ್ ಬರ್ಬೇಕು. ಹೋಗ್ರೆ ಹಿಂದೆ. ಒಬ್ಬೊಬ್ರೆ ಬಂದ್ರೆ ಮಾತ್ರ ಪ್ರಸಾದ ಕೊಡೋದು. ಕೈ ಎತ್ತಿ ಎಲ್ಲ. ಹೆಂಗೆ? Only one small can do big things. ಚಿಕ್ಕ ಮೀನ್ ಹಾಕ್ಬಿಟ್ಟು ದೊಡ್ಡ ಮೀನ್ ಹಿಡಿದು ಅಂದ್ರೆ ಹಿಂಗೆ. ತಗೊಳ್ಳಿ ಪ್ರಸಾದನ. ನಿನಗೂ ಕೊಡ್ತಾನೆ. ತಗೋ. ಕೊಟ್ಟ ದೇವ್ರ ಪ್ರಸಾದ ಸ್ವಲ್ಪ ಜಾಸ್ತಿ ಕೊಡ. ತಗೋ. ಅರ್ಚಕನ್ ಬಕೆಟ್ ಹಿಡ್ದು ಒಂದ್ ಬಕೆಟ್ ಪ್ರಸಾದ ತಂದಿದೆ. ಅಮೇಯಿಸಿದೆ ಬಿಡ. ತಿನ್ನು. ಇಲ್ಲಿಟ್ಟಿರ್ತೀನಿ, ಎಷ್ಟು ಬೇಕಾದ್ರೂ ತಿನ್ನು. ಯೋ ಮಗ, ನೀನ್ ಕ್ರಿಶ್ಚಿಯನ್ ಆಗಿದ್ರು ನಮ್ ದೇವಸ್ಥಾನಕ್ ಬರ್ತೀಯಾ?
ಪೂಜೆನೂ ಮಾಡಿಸ್ತೀಯಾ ಪ್ರಸಾದನೂ ತಿಂತ್ಯಾ ಹೆಂಗೋ ಇದೆಲ್ಲ ನೋಡ್ ಮಗ, ಈ ಭೂಮಿ ಮೇಲೆ ಪ್ರಾಣಿಗೆ ಪಕ್ಷಿಗೆ ಪ್ರತಿಯೊಂದರಲ್ಲೂ ಆತ್ಮ ಇರುತ್ತೆ. ಆ ಆತ್ಮನೇ ನಿಜವಾದ ದೇವ್ರು. ಯಾವ ನನ್ ಮಗನಿಗೂ ದೇವ್ರು ಕಾಣಲ್ಲ. ಹಸುನಲ್ಲಿ ಹಾಲಾಗಿ, ಎಳ್ನೀರಲ್ಲಿ ನೀರಾಗಿ, ಮಗುವಲ್ಲಿ ನಗುವಾಗಿ, ಹಾಗೆ ಎಲ್ರಿಗೂ ತಾಯಿಯಾಗಿ ದೇವ್ರು ಕಾಣ್ತಾನೆ. ಸೂಪರ್ ಮಗ. ಹಿಡ್ಕೊಳ್ಳಿ ದಡ್ಬಡತ್ತವ. ಹೈ ಆಮೇಲೆ ಬಂದ ಮಗ ಕಡಿ ಕೊಟ್ಟು ಪ್ರಸಾದದ ಪಾತ್ರೆ ಎತ್ಕೊಂಡು ಹೋಗ್ಬಿಟ್ಟಿಯಲ್ಲ. ಒಂದ್ ನಿಮಿಷ ತಗೊಳ್ಳಿ. ಮುಗಿಸ್ಬಿಟ್ರೆ ರಾಮ. ನಾಳೆನೂ ಬರ್ತೀವಿ.